ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ನಾನಿವತ್ತು ಮಸಾಲಾ ಪೌಡರ್ ಮಾಡಿದ್ದೇನೆ. ಅದು ಯಾವ ರೀತಿ ಮಾಡಿದ್ದೇನೆ ಎಂದು ಬನ್ನಿ ನೋಡೋಣ. ಯಾರ್ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ತಯಾರಿಸಿದ ಪೌಡರಲ್ಲಿ ಕೆಮಿಕಲ್ ಆಗಲಿ ಕಲರ್ ಆಗಲಿ ಏನೂ ಇಲ್ಲ. ಈ ಮಸಾಲಾ ಪೌಡರ್ ವೆಜ್, ನಾನ್ ವೆಜ್, ಎಗ್, ಪನ್ನೀರ್, ಮಶ್ರೂಮು ಎಲ್ಲದಕ್ಕೂ ಸಹಿ. ಈ ಒಂದು ಪೌಡರಿಂದ ಎಲ್ಲ ಬಗೆಯ ತರಕಾರಿಗಳನ್ನಾಗಲಿ ನಾನ್ ವೆಜ್ ಆಗಲಿ ತಯಾರಿಸಬಹುದು. ಯಾರ್ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾರೋ ಲೈಕ್ ಮಾಡಿದೆ. ಈ ವಿಡಿಯೋನ ಕೊನೆ ತನಕ ಪೌಡರನ್ನು ಹೇಗೆ ಯೂಸ್ ಮಾಡೋದೆಂದು ನಾನು ಕೂಡ ಹೇಳಿಕೊಟ್ಟಿದ್ದೇನೆ. ಇದನ್ನು ನಾನು ಚಿಕನ್ಗೆ ಯೂಸ್ ಮಾಡಿದ್ದೇನೆ ಈ ಪೌಡ್ರನ್ನು. ಅದು ಯಾವ ರೀತಿಯಿಂದ ಲಾಸ್ಟಿಗೆ ನಾನು ಹೇಳಿದ್ದೇನೆ, ಅದನ್ನು ಸರಿಯಾಗಿ ನೋಡಿ. ಈ ಪೌಡರ್ ಯೂಸ್ ಮಾಡಿ ನಾನು ಚಿಕನ್ ಸುಕ್ಕ ಮಾಡಿದ್ದೇನೆ. ಅದನ್ನು ಕೂಡ ನಾನು ಕೊನೆಯದಾಗಿ ಹೇಳ್ತಾ ಇದ್ದೇನೆ, ಇಲ್ಲಿ ಸ್ವಲ್ಪದಾಗಿ ತೋರಿಸ್ತಾ ಇದ್ದೇನೆ. ನೀವು ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾವ ರೀತಿ ಮಾಡಿದೆ ಎಂದು ಬನ್ನಿ ನೋಡೋಣ. ಈಗ ನಾನು ಗ್ಯಾಸ್ ಉರಿಸಿ ಪಾತ್ರೆ ಬಿಸಿ ಮಾಡಿದ್ದೇನೆ. ಅದಕ್ಕೆ ಒಂದು ದೊಡ್ಡ ಚಮಚದಷ್ಟು ಒಳ್ಳೆ ಮೆಣಸು, ಕರಿಮೆಣಸು, ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಮೆಂತ್ಯಕಾಳು, ಒಂದು ಚಮಚದಷ್ಟು ಜೀರಿಗೆ, ಮತ್ತು ಒಂದು ಚಮಚದಷ್ಟು ಬಡೆ ಸೊಪ್ಪು, ಮತ್ತು 2 ದೊಡ್ಡ ಚಮಚದಷ್ಟು ಕೊತ್ತಂಬರಿ ಬೀಜ, ಲವಂಗ 7ರಿಂದ 8 ತೆಗೆದುಕೊಂಡಿದ್ದೇನೆ. ಚಕ್ಕೆ, ಸಿನಮೋನ್ ಅದನ್ನು 1 ಇಂಚಿನಷ್ಟು ತೆಗೆದುಕೊಂಡಿದ್ದೇನೆ. ಮತ್ತು ಪಲಾವ್ ಎಲೆ 2 ತೆಗೆದುಕೊಂಡಿದ್ದೇನೆ. ಮತ್ತು ಸ್ಟಾರ್ ಅನೀಸ್ ಒಂದು 4 ತೆಗೆದುಕೊಂಡಿದ್ದೇನೆ. ಈ ಎಲ್ಲ ಮಸಾಲೆಗಳನ್ನು ಒಟ್ಟಿಗೆ ಫ್ರೈ ಮಾಡಬೇಕು. ಇದರಲ್ಲಿ ಎಲ್ಲ ಗರಂ ಮಸಾಲೆಗಳು ಕೂಡ ಸೇರಿವೆ. ಎಲ್ಲವನ್ನು ಒಂದು ಪರಿಮಳ ಬರುವ ತನಕ ಫ್ರೈ ಮಾಡಬೇಕು. ಮಸಾಲೆ ಒಳ್ಳೆ ರೋಸ್ಟ್ ಆದ ಬಳಿಕ ಗ್ಯಾಸನ್ನು ಆಫ್ ಮಾಡಿ ಅದನ್ನು ತಣ್ಣಗೆ ಇಡೋಣ. ಒಂದು ಪ್ಲೇಟ್ ತೆಗೆದುಕೊಂಡಿದ್ದೇನೆ, ಅದಕ್ಕೆ ಹಾಕ್ತಾ ಇದ್ದೇನೆ. ಈಗ ಅದೇ ಬಾಣಲಿಗೆ ನಾನು 15ರಿಂದ 20 ಬ್ಯಾಡಗಿ ಚಿಲ್ಲಿ ತೆಗೆದುಕೊಂಡೆ. ನೀವು ಬೇಕಿದ್ರೆ ಕಲರ್ಗೋಸ್ಕರ ಕಾಶ್ಮೀರಿ ಚಿಲ್ಲಿ ಬೇಕಾದರೆ ತೆಗೆದುಕೊಳ್ಳಬಹುದು. ಅದನ್ನು ಹುರಿದು ಕೂಡ ಅದಕ್ಕೆ ನಾನು ಹಾಕ್ತಾ ಇದ್ದೇನೆ. ಇಲ್ಲಿ ನಾನು 7 ಏಲಕ್ಕಿ ತೆಗೆದುಕೊಂಡಿದ್ದೆ, ಅದನ್ನು ಕೂಡ ಹುರಿದು ಈ ಪೌಡರ್ ಮಾಡುವಾಗ ಹಾಕ್ತಾ ಇದ್ದೇನೆ. ಮಿಕ್ಸರ್ ಜಾರಿಗೆ ನಾನು ಎಲ್ಲ ಮಸಾಲೆಗಳನ್ನು ಹಾಕ್ತಾ ಇದ್ದೇನೆ. ಅದರ ಜೊತೆ ಅರ್ಧ ಚಮಚದಷ್ಟು ಅರಶಿನ ಪೌಡರನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇದನ್ನು ನುಣ್ಣಗೆ ಪೌಡರ್ ಮಾಡಬೇಕು. ಈಗ ಪೌಡರ್ ಆಗಿದೆ. ಈಗ ನಾನು ಅದಕ್ಕೆ ಆಗ ಹುರಿದಿಟ್ಟಂತಹ ಚಿಲ್ಲಿಯನ್ನು ಹಾಕ್ತಾ ಇದ್ದೇನೆ, ಕೆಂಪು ಮೆಣಸನ್ನು. ಅದನ್ನು ಕೂಡ ನುಣ್ಣಗೆ ಪೌಡರ್ ಮಾಡಬೇಕು. ನೋಡಿ, ಪೌಡರ್ ಆಗಿದೆ. ಈಗ ನಮ್ಮ ತಯಾರಾಗಿದೆ ಮಸಾಲಾ ಪೌಡರ್. ತಯಾರಾಗಿದೆ ನಮ್ಮ ಹೋಮ್ ಮೇಡ್ ಮಸಾಲಾ ಪೌಡರ್. ಇದನ್ನು ಒಂದು ಪಾತ್ರೆಗೆ ಹಾಕಿ ತುಂಬಿಸಿ ತೆಗೆದಿಡಬಹುದು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಎಲ್ಲ ಆ್ಯಡ್ ಆಗಿಲ್ಲ. ನಾವು ಅಂಗಡಿಯಿಂದ ತರುವ ಪೌಡರಲ್ಲಿ ಕೆಮಿಕಲ್ಸ್, ಕಲರ್ ಎಲ್ಲ ಹಾಕಿರ್ತಾರೆ. ಇದರಲ್ಲಿ ಯಾವುದೇ ಕಲರ್ ಇಲ್ಲ. ಮನೆಯಲ್ಲೇ ತಯಾರಿಸಿದ ಶುದ್ಧವಾದ ಮಸಾಲಾ ಪೌಡರ್. ಈ ಪೌಡರನ್ನು ಬಳಸಿ ನಾನು ಚಿಕನ್ ಸುಕ್ಕ ಮಾಡಿದ್ದೇನೆ. ಯಾವ ರೀತಿ ಮಾಡಿದ್ದೇನೆ ಎಂದು ಬನ್ನಿ ನೋಡೋಣ. ಮೊದಲಿಗೆ ನಾನು ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ. ಅದನ್ನು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಸೇರಿಸಬೇಕು. ಅದಕ್ಕೆ ಈರುಳ್ಳಿಯನ್ನು ಸೇರಿಸಿ ಒಗ್ಗರಣೆ ಎಲೆಯನ್ನು ಕೂಡ ಹಾಕಿ ಫ್ರೈ ಮಾಡಬೇಕು. ಈ ಪೌಡರನ್ನು ಅದಕ್ಕೆ ಹಾಕ್ತಾ ಇದ್ದೇನೆ. ಒಂದು ದೊಡ್ಡ ಚಮಚದಷ್ಟು ಈ ಪೌಡರನ್ನು ಹಾಕಿದ್ದೇನೆ. ಇದಕ್ಕೆ ಈ ಪೌಡರ್ ಯೂಸ್ ಮಾಡಿ ಇದಕ್ಕೆ ನಾನು ಮೆಣಸಿನ ಪುಡಿ ಆಗಲಿ, ಕೊತ್ತಂಬರಿ ಪೌಡರ್ ಆಗಲಿ, ಜೀರಿಗೆ ಪೌಡರ್ ಆಗಲಿ ಹಾಕ್ತಾ ಇಲ್ಲ. ಇದು ಒಂದನ್ನೇ ಯೂಸ್ ಮಾಡ್ತಾ ಇದ್ದೇನೆ. ಅದನ್ನು ಪೌಡ್ರ್ ಹಾಕಿದ ಬಳಿಕ ಸ್ವಲ್ಪ ಹೊತ್ತು ಹುರಿಯಬೇಕು. ಅದರ ಜೊತೆಗೆ ಒಂದು ಟೊಮೆಟೊವನ್ನು ಸೇರಿಸ್ತೇನೆ. ಈಗ ತೊಳೆದಿಟ್ಟ ಅರ್ಧ kg ಚಿಕನನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ಹುರಿತಾ ಇದ್ದೇನೆ. ಒಂದು 2 ನಿಮಿಷಗಳ ಕಾಲ ಹುರಿಯಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಉಪ್ಪು ಹಾಕಿದ ನಂತರ 1 ನಿಮಿಷ ಮಿಕ್ಸ್ ಮಾಡಬೇಕು. ಈಗ ಅದಕ್ಕೆ 1 ಗ್ಲಾಸಷ್ಟು ನೀರನ್ನು ಸೇರಿಸಿ ಒಂದು 5 ಅಥವಾ 10 ನಿಮಿಷಗಳ ಕಾಲ ಕುದಿಯಲು ಬಿಡೋಣ. ಆ ಚಿಕನ್ ಒಳ್ಳೆಯ ಮಸಾಲೆ ಜೊತೆ ಬೇಯಬೇಕು. ಈಗ ನೋಡಿ, 10 ನಿಮಿಷ ಆಗಿದೆ, ತಯಾರಾಗಿದೆ. ನೀವು ಹೀಗೆ ಮಸಾಲೆಯನ್ನು ರೀತಿ ಸಹ ಯೂಸ್ ಮಾಡಬಹುದು, ಚಿಕನ್ ಮಸಾಲ ಅಂತ. ನಿಮಗೆ ಇದು ಸುಕ್ಕ ಬೇಕಿದ್ದಲ್ಲಿ ಇದಕ್ಕೆ ತೆಂಗಿನಕಾಯಿಯನ್ನು ಹಾಕಬಹುದು.
ನೋಡಿ, ನಾನಿಲ್ಲಿ ಸುಕ್ಕ ಮಾಡ್ತಿದ್ದೇನೆ, ಅದರಿಂದ ತೆಂಗಿನ ತುರಿಯನ್ನು ಇದಕ್ಕೆ ಸೇರಿಸ್ತಿದ್ದೇನೆ. ಈಗ ನೋಡಿ, ನಮ್ಮ ಚಿಕನ್ ಸುಕ್ಕ ಟೇಸ್ಟಿಯಾದಂಥ ಈ ಮಸಾಲ ಬಳಸಿ ಮಾಡಿದ್ದ ಸುಕ್ಕ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಹಾಗೂ ಸ್ವೀಟ್ ಕ್ರಿಯೇಷನ್ಸ್ ಜೊತೆ ಇರಲಿ. ನೀವು ಕೂಡ ಈ ಮಸಾಲ ಪೌಡರ್ ಮನೆಯಲ್ಲಿ ತಯಾರಿಸಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ.